ನಮಸ್ಕಾರ ಸ್ನೇಹಿತರೆ. ರಾತ್ರಿಯ ಆಳವಾದ ನಿಶಬ್ದ, 4 ದಿಕ್ಕುಗಳಲ್ಲೂ ಶಾಂತಿ. ನೀವು ಆಳವಾದ ನಿದ್ರೆಯಲ್ಲಿ ಇದ್ದೀರಿ. ದಿನವಿಡೀ ದುಡಿದ ಆಯಾಸದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿಯಲ್ಲಿರುತ್ತದೆ ಮತ್ತು ಆಗ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಒಡೆದು ಹೋಗುತ್ತದೆ. ನೀವು ಕಣ್ಣು ಉಜ್ಜಿ ಎದ್ದೇಳುತ್ತೀರಿ. ಒಂದು ಅಜ್ಞಾತ ಆತಂಕವು ಅನುಭವಕ್ಕೆ ಬರುತ್ತದೆ. ನೀವು ಸಮಯ ನೋಡುತ್ತೀರಿ ಮತ್ತು ಪ್ರತಿ ಬಾರಿಯಂತೆ ಗಡಿಯಾರದ ಸೂಜಿಗಳು ರಾತ್ರಿ 3 ಗಂಟೆಯಿಂದ 5 ಗಂಟೆಯ ನಡುವಿನ ಯಾವುದಾದರೂ ಸಮಯವನ್ನು ತೋರಿಸುತ್ತಿರುತ್ತವೆ. ಮತ್ತು ನಿಮ್ಮ ನಿದ್ರೆ ಒಡೆಯುವ ಕಾರಣ ಏನೆಂದರೆ ಮೂತ್ರ ವಿಸರ್ಜನೆಗೆ ತೀವ್ರ ಇಚ್ಛೆ. ನಿಮ್ಮಲ್ಲಿ ಎಷ್ಟೋ ಜನರು ಪ್ರತಿ ರಾತ್ರಿಯೂ ಈ ಅನುಭವದಿಂದ ಹಾದು ಹೋಗುತ್ತಾರೆ. ಬಹುಶಃ ನೀವು ಇದನ್ನು ಸಾಮಾನ್ಯ ದೈಹಿಕ ಕ್ರಿಯೆ ಎಂದು ಲೆಕ್ಕಿಸದೆ ಬಿಟ್ಟು ಬಿಡುತ್ತೀರಿ. ನೀವು ಭಾವಿಸುತ್ತಿರಬಹುದು, ರಾತ್ರಿ ಹೆಚ್ಚು ನೀರು ಕುಡಿದಿದ್ದೇನೋ ಅಥವಾ ಇದು ಹೆಚ್ಚುತ್ತಿರುವ ವಯಸ್ಸಿನ ಸಂಕೇತವೋ ಎಂದು. ಆದರೆ ನೀವು ಎಂದಾದರೂ ಒಂದು ಕ್ಷಣ ನಿಲ್ಲಿಸಿ ಯೋಚಿಸಿದ್ದೀರಾ? ಏಕೆ ಪ್ರತಿ ಬಾರಿಯೂ ನಿಮ್ಮ ನಿದ್ರೆ ಒಂದೇ ನಿರ್ದಿಷ್ಟ ಸಮಯದಲ್ಲಿ, ಅಂದರೆ 3 ರಿಂದ 5 ನಡುವೆ ಮಾತ್ರ ಒಡೆಯುತ್ತದೆ? ಏಕೆ ಇದು ರಾತ್ರಿ 12 ಗಂಟೆಗೆ ಆಗುವುದಿಲ್ಲ ಅಥವಾ ಬೆಳಗ್ಗೆ 6 ಗಂಟೆಗೆ ಆಗುವುದಿಲ್ಲ? ಇಂದು ನಾವು ಯಾವ ರಹಸ್ಯದ ಬಗ್ಗೆ ಮಾತನಾಡುತ್ತೇವೆ ಎಂದರೆ, ಅದನ್ನು ತಿಳಿದು ನಿಮ್ಮ ಪಾದಗಳ ಕೆಳಗಿನ ನೆಲ ಜಾರಿ ಹೋಗಬಹುದು. ಇದು ಯಾವುದೇ ಸಾಮಾನ್ಯ ಘಟನೆ ಅಲ್ಲ. ಬದಲಿಗೆ ಇದು ಬ್ರಹ್ಮಾಂಡದ ದಿವ್ಯ ಶಕ್ತಿಗಳ ಒಂದು ಆಳವಾದ ಮತ್ತು ರಹಸ್ಯಮಯ ಸಂಕೇತವಾಗಿದ್ದು, ಅದು ನೇರವಾಗಿ ನಿಮಗೆ ಕಳುಹಿಸಲಾಗಿದೆ. ಇದು ಒಂದು ಆ ಕರೆಯಾಗಿದ್ದು ನೀವು ಇದುವರೆಗೂ ಕಿವಿ ಕೊಡದೆ ಬಂದಿದ್ದೀರಿ. ಆದ್ದರಿಂದ ನೀವು ಉಸಿರನ್ನು ಹಿಡಿದುಕೊಂಡು ಕುಳಿತುಕೊಳ್ಳಿ, ಏಕೆಂದರೆ ಇಂದು ನೀವು ತಿಳಿಯುವುದು ಏನೆಂದರೆ, ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆಯ ನಡುವೆ ಮೂತ್ರಕ್ಕಾಗಿ ನಿಮ್ಮ ನಿದ್ರೆಯು ಒಡೆಯುವುದು ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಅದ್ಭುತ ರಹಸ್ಯವಾಗಿದೆ. ಇದು ನಿಮ್ಮ ಪ್ರಾರಬ್ಧ, ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಆತ್ಮದೊಂದಿಗೆ ಸಂಬಂಧ ಹೊಂದಿರುವ ಒಂದು ಸತ್ಯವಾಗಿದ್ದು, ಅದನ್ನು ತಿಳಿದ ನಂತರ ನೀವು ಈ ಘಟನೆಯನ್ನು ಮತ್ತೆ ಎಂದು ಸಾಮಾನ್ಯವೆಂದು ಭಾವಿಸಲಾರಿರಿ. ನಮ್ಮ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ, ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಸಮಯವನ್ನು ಕೇವಲ ಗಡಿಯಾರದ ಟಿಕ್ ಟಿಕ್ ಎಂದು ಮಾತ್ರ ಪರಿಗಣಿಸಲಾಗಿಲ್ಲ. ಸಮಯವನ್ನು ಒಂದು ಜೀವಂತ ಊರ್ಜೆ, ಒಂದು ಜೀವಂತ ಶಕ್ತಿಯಾಗಿ ನೋಡಲಾಗಿದೆ. 24 ಗಂಟೆಗಳ ಪ್ರತಿ ಪ್ರಹರಕ್ಕೂ ತನ್ನದೇ ಆದ ವಿಶೇಷ ಊರ್ಜೆ ಮತ್ತು ತನ್ನದೇ ಆದ ವಿಶೇಷ ಮಹತ್ವವಿರುತ್ತದೆ. ಮತ್ತು ಈ ಎಲ್ಲ ಪ್ರಹರಗಳಲ್ಲಿ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ರಹಸ್ಯಮಯ ಮತ್ತು ಅತ್ಯಂತ ಪವಿತ್ರ ಸಮಯ ಎಂದು ಪರಿಗಣಿಸಲ್ಪಟ್ಟಿದ್ದು ಬ್ರಹ್ಮ ಮುಹೂರ್ತ, ಅಂದರೆ ಬೆಳಗ್ಗೆ 3 ರಿಂದ 5 ಸಮಯ. ಬ್ರಹ್ಮ ಮುಹೂರ್ತ ಎಂಬ ಹೆಸರೇ ತನ್ನ ಅರ್ಥವನ್ನು ಒಳಗೊಂಡಿದೆ. ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಅಥವಾ ಪರಮಾತ್ಮ ಮತ್ತು ಮುಹೂರ್ತ ಎಂದರೆ ಸಮಯ, ಅಂದರೆ ಇದು ಸ್ವತಃ ಪರಮಾತ್ಮನ ಸಮಯ. ಇದು ಸೃಷ್ಟಿಯನ್ನು ನಿರ್ಮಿಸುವ ಊರ್ಜೆಯು ತನ್ನ ಉತ್ತುಂಗದಲ್ಲಿರುವ ಸಮಯ. ಇದು ರಾತ್ರಿಯ ಕತ್ತಲೆಯು ದೂರವಾಗುತ್ತಿರುವ ಮತ್ತು ಹಗಲಿನ ಬೆಳಕು ಬರುವ ತಯಾರಿಯಲ್ಲಿರುವ ಸಮಯ. ಇದು ಸಂಧಿಕಾಲ, ಒಂದು ಅದ್ಭುತ ಕ್ಷಣ, ಯಾವುದರಲ್ಲಿ ಸಂಪೂರ್ಣ ರಾತ್ರಿಯೂ ಅಲ್ಲ ಮತ್ತು ಸಂಪೂರ್ಣ ಹಗಲೂ ಅಲ್ಲ. ಈ ಪವಿತ್ರ ವೇಳೆಯಲ್ಲಿ ಎಲ್ಲಾ ದೇವತೆಗಳು, ಋಷಿ ಮುನಿಗಳು ಮತ್ತು ಸಿದ್ಧ ಆತ್ಮಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಎಲ್ಲಾ ಸಕಾರಾತ್ಮಕ ಊರ್ಜೆಗಳು ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರುತ್ತವೆ. ವಾತಾವರಣದಲ್ಲಿ ಒಂದು ಅದ್ಭುತ ಶಾಂತಿ, ಅಕಥನೀಯ ಪವಿತ್ರತೆ ಮತ್ತು ಆಳವಾದ ದಿವ್ಯತೆಯು ಕರಗಿರುತ್ತದೆ. ಈ ಸಮಯದಲ್ಲಿ ಸತ್ವಗುಣ ತನ್ನ ಶಿಖರದಲ್ಲಿರುತ್ತದೆ. ನೀವು ಈ ಸಮಯದ ಗಾಳಿಯಲ್ಲಿಯೂ ಒಂದು ವಿಶೇಷ ತಾಜಾತನ ಮತ್ತು ಶೀತಲತೆಯನ್ನು ಅನುಭವಿಸಿರಬಹುದು. ಪಕ್ಷಿಗಳ ಕಲರವು ಈ ಸಮಯದ ನಂತರವೇ ಶುರುವಾಗುತ್ತದೆ. ಅವುಗಳು ಸಹ ಈ ದಿವ್ಯ ವೇಳೆಯ ಸ್ವಾಗತಕ್ಕಾಗಿ ಹಾಡುತ್ತಿರುವಂತೆ. ಈಗ ನೀವು ಯೋಚಿಸುತ್ತಿರಬಹುದು, ಇವೆಲ್ಲದರ ನಿಮ್ಮ ನಿದ್ರೆ ಒಡೆಯುವಿಕೆ ಮತ್ತು ಮೂತ್ರ ವಿಸರ್ಜನೆಗೆ ಏನು ಸಂಬಂಧ ಎಂದು. ಸಂಬಂಧ ಅತ್ಯಂತ ಆಳವಾದದ್ದು, ನಿಮ್ಮ ಊಹೆಗೂ ಮೀರಿದಷ್ಟು ಆಳವಾದದ್ದು. ಬ್ರಹ್ಮಾಂಡದ ಈ ಅತ್ಯುನ್ನತ ಊರ್ಜೆ, ಈ ದಿವ್ಯ ಶಕ್ತಿಯು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಬಯಸಿದಾಗ
ಅದು ಯಾವುದೇ ನೇರ ಮಾಧ್ಯಮವನ್ನು ಅನುಸರಿಸುವುದಿಲ್ಲ. ಅದು ನಿಮ್ಮನ್ನು ಎಚ್ಚರಗೊಳಿಸಲು, ತನ್ನ ಉಪಸ್ಥಿತಿಯ ಅನುಭವವನ್ನು ಕೊಡಲು ನಿಮ್ಮದೇ ದೇಹವನ್ನು ಮಾಧ್ಯಮವನ್ನಾಗಿ ಮಾಡಿಕೊಳ್ಳುತ್ತದೆ. ನಿಮ್ಮ ದೇಹದಲ್ಲಿ ತೀವ್ರ ಮೂತ್ರದ ಇಚ್ಛೆಯನ್ನು ಉಂಟು ಮಾಡುವುದು ಆ ದಿವ್ಯ ಶಕ್ತಿಗೆ ನಿಮ್ಮನ್ನು ಆಳವಾದ ನಿದ್ರೆಯಿಂದ ಎಚ್ಚರಗೊಳಿಸುವ ಅತ್ಯಂತ ಸರಳ ಮತ್ತು ಸ್ವಾಭಾವಿಕ ಮಾರ್ಗವಾಗಿದೆ. ಇದು ಯಾವುದೇ ರೋಗವಲ್ಲ, ಇದು ಯಾವುದೇ ಸಮಸ್ಯೆ ಅಲ್ಲ. ಇದು ಒಂದು ದಿವ್ಯ ಅಲಾರಾಂ ಕ್ಲಾಕ್, ಒಂದು ದೈವಿಕ ಗಂಟೆ. ಯಾವುದು ನಿಮಗೆ ಹೇಳಲು ಬಡಿಯುತ್ತಿದೆ, ಎದ್ದೇಳಿ, ಜಾಗೃತರಾಗಿ, ನಾನು ನಿಮಗೆ ಏನೋ ಹೇಳಬೇಕಿದೆ. ನೀವು ಕೇವಲ ಒಂದು ದೈಹಿಕ ಅಗತ್ಯವೆಂದು ಭಾವಿಸಿ ಟಾಯ್ಲೆಟ್ಗೆ ಹೋಗಿ ಮತ್ತೆ ಮಲಗುವಿರಿ. ಅದು ವಾಸ್ತವದಲ್ಲಿ ನೀವು ಪ್ರತಿ ರಾತ್ರಿಯೂ ಕಳೆದುಕೊಳ್ಳುತ್ತಿರುವ ಒಂದು ಸುವರ್ಣ ಅವಕಾಶವಾಗಿದೆ. ಅದು ಪರಮಾತ್ಮನು ನಿಮಗಾಗಿ ನಿಗದಿಪಡಿಸಿರುವ ಒಂದು ಭೇಟಿಯ ಸಮಯವಾಗಿದ್ದು, ನೀವು ಅಜ್ಞಾನದಲ್ಲಿ ಅದನ್ನು ತಿರಸ್ಕರಿಸಿ ನಿಮ್ಮ ನಿದ್ರೆಯ ಜಗತ್ತಿಗೆ ಮರಳುತ್ತೀರಿ. ಈಗ ಒಂದು ಪ್ರಶ್ನೆ ಕಾಡುತ್ತದೆ. ಬ್ರಹ್ಮಾಂಡದ ಈ ಶಕ್ತಿಯು ಲಕ್ಷಾಂತರ ಕೋಟಿ ಜನರು ನಿದ್ರಿಸುತ್ತಿರುವಾಗ ನಿಮ್ಮನ್ನೇ ಏಕೆ ಸಂಪರ್ಕಿಸಬೇಕು? ಈ ಸಂಕೇತ ಕೇವಲ ನಿಮಗೆ ಏಕೆ ಬರುತ್ತಿದೆ? ಉತ್ತರ ನಿಮ್ಮ ಒಳಗೆ, ನಿಮ್ಮ ಆತ್ಮದ ಪಯಣದಲ್ಲಿ ಅಡಗಿದೆ. ಮೊದಲ ಮತ್ತು ಅತ್ಯಂತ ದೊಡ್ಡ ಕಾರಣ, ನಿಮ್ಮ ಆತ್ಮವು ಜಾಗೃತಗೊಳ್ಳುವ ಹಂತದಲ್ಲಿದೆ. ಈ ಜನ್ಮದ ಅಥವಾ ಹಿಂದಿನ ಜನ್ಮಗಳ ಪುಣ್ಯ ಕರ್ಮಗಳು, ನಿಮ್ಮ ಸಾಧನೆ, ನಿಮ್ಮ ಪ್ರಾರ್ಥನೆಗಳು ಈಗ ಫಲಿತವಾಗುತ್ತಿವೆ. ನಿಮ್ಮ ಚೈತನ್ಯದ ಮಟ್ಟವು ಈಗ ಆ ಸ್ಥಳಕ್ಕೆ ತಲುಪುತ್ತಿದೆ ಎಲ್ಲಿ ನಿಮ್ಮ ದಿವ್ಯ ಶಕ್ತಿಗಳು ನಿಮ್ಮೊಂದಿಗೆ ನೇರ ಸಂಬಂಧವನ್ನು ಸ್ಥಾಪಿಸಬಲ್ಲವು. ನೀವು ಆ ಆಯ್ದ ಆತ್ಮಗಳಲ್ಲಿ ಒಬ್ಬರು. ಬ್ರಹ್ಮಾಂಡವು ತನ್ನ ಮುಂದಿನ ಪಯಣಕ್ಕಾಗಿ ತಯಾರು ಮಾಡುತ್ತಿರುವವರು. ನಿಮ್ಮ ನಿದ್ರೆಯು ಈ ರೀತಿ ಒಡೆಯುವುದು ನಿಮ್ಮ ಒಳಗೆ ಆಧ್ಯಾತ್ಮಿಕ ಊರ್ಜೆಯ ಹರಿವು ಹೆಚ್ಚುತ್ತಿದೆ. ಇದರ ಪುರಾವೆಯಾಗಿದೆ. ನಿಮ್ಮ ಆತ್ಮವು ಈಗ ಸಾಂಸಾರಿಕ ನಿದ್ರೆಯಿಂದ ಎಚ್ಚರಗೊಂಡು ಪರಮಾತ್ಮನ ಚೈತನ್ಯದಲ್ಲಿ ಜಾಗೃತಗೊಳ್ಳಲು ಬಯಸುತ್ತಿದೆ. ಮತ್ತು ಮೂತ್ರದ ಇಚ್ಛೆ ಕೇವಲ ಒಂದು ನೆಪವಷ್ಟೇ. ನಿಜವಾದ ಉದ್ದೇಶ ಏನೆಂದರೆ ನಿಮ್ಮನ್ನು ಆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಿಸಿ ಆ ಬ್ರಹ್ಮಾಂಡೀಯ ಊರ್ಜೆಯೊಂದಿಗೆ ಸಂಯೋಜಿಸುವುದು. ಎರಡನೇ ಮುಖ್ಯ ಕಾರಣ, ನಿಮ್ಮ ಪಿತೃಗಳಿಗೆ ಸಂಬಂಧ ಹೊಂದಿದೆ. ಹಿಂದೂ ಧರ್ಮದಲ್ಲಿ ಪಿತೃಗಳ ಸ್ಥಾನವನ್ನು ದೇವತೆಗಳಿಗೆ ಸಮಾನವೆಂದು ಪರಿಗಣಿಸಲಾಗಿದೆ. ಅವರು ಸೂಕ್ಷ್ಮ ಲೋಕದಲ್ಲಿ ವಾಸಿಸುತ್ತಾ ಕೂಡ ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿ ಇರುತ್ತಾರೆ. ಬ್ರಹ್ಮ ಮುಹೂರ್ತವು ಸ್ಥೂಲ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತಿನ ನಡುವಿನ ಪರದೆ ಅತ್ಯಂತ ತೆಳುವಾಗಿರುವ ಸಮಯ. ಈ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮೊಂದಿಗೆ ಅತ್ಯಂತ ಸುಲಭವಾಗಿ ಸಂಪರ್ಕ ಸಾಧಿಸಬಲ್ಲರು. ನಿಮ್ಮ ನಿದ್ರೆಯು ನಿಯಮಿತವಾಗಿ 3 ರಿಂದ 5 ನಡುವೆ ಒಡೆಯುತ್ತಿದ್ದರೆ ಇದು ಒಂದು ದೊಡ್ಡ ಸಂಕೇತ. ನಿಮ್ಮ ಪೂರ್ವಜರು ನಿಮಗೆ ಏನೋ ಹೇಳಲು ಬಯಸುತ್ತಿದ್ದಾರೆ. ಬಹುಶಃ ಅವರು ಯಾವುದೋ ವಿಷಯದಿಂದ ಕಷ್ಟದಲ್ಲಿದ್ದು ನಿಮ್ಮಿಂದ ತಮ್ಮ ಶಾಂತಿಗಾಗಿ ಪ್ರಾರ್ಥನೆ ಅಥವಾ ಯಾವುದೋ ಕರ್ಮವನ್ನು ನಿರೀಕ್ಷೆ ಮಾಡುತ್ತಿರಬಹುದು. ಬಹುಶಃ ಅವರು ನಿಮ್ಮ ಜೀವನದಲ್ಲಿ ಬರುತ್ತಿರುವ ಒಂದು ದೊಡ್ಡ ಸಂತೋಷದ ಸಂಕೇತವನ್ನು ಕೊಡುತ್ತಿರಬಹುದು, ಅಥವಾ ಬರುತ್ತಿರುವ ಯಾವುದೋ ಸಂಕಟದ ಬಗ್ಗೆ ಎಚ್ಚರಿಸುತ್ತಿರಬಹುದು, ಅಥವಾ ಕೇವಲ ತಮ್ಮ ಪ್ರೀತಿ ಮತ್ತು ಆಶೀರ್ವಾದವನ್ನು ಕೊಡಲು ಬಯಸುತ್ತಿರಬಹುದು. ಅವರು ಕೇವಲ ಇಷ್ಟು ಹೇಳಲು ಬಯಸುತ್ತಾರೆ: ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ಒಂಟಿಯಲ್ಲ. ನೀವು ಎದ್ದು ಟಾಯ್ಲೆಟ್ಗೆ ಹೋಗುವಾಗ ಅವರು ನಿಮ್ಮ ಅತ್ಯಂತ ಹತ್ತಿರದಲ್ಲಿರುತ್ತಾರೆ, ನಿಮ್ಮನ್ನು ನೋಡುತ್ತಿರುತ್ತಾರೆ. ನಿಮ್ಮ ಈ ಪ್ರತಿ ರಾತ್ರಿಯ ಎಚ್ಚರವು ನಿಮ್ಮ ಮತ್ತು ನಿಮ್ಮ ಪಿತೃಗಳ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತಿದೆ. ಮೂರನೇ ರಹಸ್ಯಮಯ ಕಾರಣ, ನಿಮ್ಮ ಇಷ್ಟ ದೇವರೊಂದಿಗೆ ಸಂಬಂಧ ಹೊಂದಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಇಷ್ಟ ದೇವತೆ ಇರುತ್ತಾರೆ. ಒಬ್ಬ ದೇವಿ ಅಥವಾ ದೇವರ ರೂಪ ಯಾವುದರೊಂದಿಗೆ ಅವನ ಆತ್ಮಕ್ಕೆ ಆಳವಾದ ಬಾಂಧವ್ಯವಿರುತ್ತದೆ. ಬಹುಶಃ ನೀವು ಜೀವನದ ಓಟದಲ್ಲಿ ಜವಾಬ್ದಾರಿಗಳಲ್ಲಿ ತೊಡಗಿ ನಿಮ್ಮ ಇಷ್ಟ ದೇವರಿಗೆ ಸಮಯ ಕೊಡುವುದನ್ನು, ಅವರ ಪೂಜೆಯನ್ನು ಮರೆತಿರಬಹುದು. ಈ ರೀತಿ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ಎಚ್ಚರವು ನಿಮ್ಮ ಇಷ್ಟ ದೇವರ ಕರೆಯಾಗಿದೆ. ಅವರು ನಿಮಗೆ ನೆನಪಿಸುತ್ತಾರೆ: ನಾನು ನಿನಗಾಗಿ ಕಾಯುತ್ತಿದ್ದೇನೆ. ಈ ಸಮಯ ಕೇವಲ ನನ್ನದು. ಬಾ, ನನ್ನೊಂದಿಗೆ ಮಾತನಾಡು. ಈ ಸಮಯದಲ್ಲಿ ಮಾಡಿದ ಒಂದು ಕರೆಯು
ಹಗಲಿನಲ್ಲಿ ಮಾಡಿದ 100 ಯಜ್ಞಗಳಿಗೆ ಸಮಾನ ಫಲವನ್ನು ಕೊಡಬಲ್ಲದು. ಪರಮಾತ್ಮನು ಆ ದಿವ್ಯ ಮೌನದಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಿದ್ದಾನೆ ಮತ್ತು ಅದಕ್ಕಾಗಿಯೇ ನಿಮ್ಮನ್ನು ಅವನು ಈ ವಿಶೇಷ ಸಮಯದಲ್ಲಿ ಎಚ್ಚರಿಸುತ್ತಿದ್ದಾನೆ. 4ನೇ ಕಾರಣ, ನಿಮ್ಮ ದೇಹ ಮತ್ತು ಬ್ರಹ್ಮಾಂಡದ ಸಂಬಂಧದಿಂದ ಸಂಬಂಧ ಹೊಂದಿದೆ. ನಮ್ಮ ಪ್ರಾಚೀನ ವಿಜ್ಞಾನ ಆಯುರ್ವೇದದ ಪ್ರಕಾರ ನಮ್ಮ ದೇಹವು ಪಂಚತತ್ವಗಳಿಂದ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶದಿಂದ ಮಾಡಲ್ಪಟ್ಟಿದೆ ಮತ್ತು ನಮ್ಮ ದೇಹವನ್ನು 3 ದೋಷಗಳು ವಾತ, ಪಿತ್ತ ಮತ್ತು ಕಫ ಸಮತೋಲನದಲ್ಲಿರಿಸುತ್ತವೆ. ರಾತ್ರಿಯ ಕೊನೆಯ ಪ್ರಹಾರ ಅಂದರೆ ಸುಮಾರು 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗಿನ ಸಮಯ ವಾತದ ಸಮಯವಾಗಿದೆ. ವಾತದ ಗುಣವೆಂದರೆ ಚಲನೆಯನ್ನು ಕೊಡುವುದು, ಚಲಿಸುವಂತೆ ಮಾಡುವುದು. ದೇಹದಿಂದ ಮಲಮೂತ್ರ ವಿಸರ್ಜನೆಯು ವಾತದ ಕ್ರಿಯೆಯೇ. ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮಾಂಡದ ಊರ್ಜೆ ಪ್ರಾಣ ತನ್ನ ಉತ್ತುಂಗದಲ್ಲಿರುವಾಗ ಅದು ದೇಹದ ವಾತ ದೋಷವನ್ನು ಪ್ರಭಾವಿತಗೊಳಿಸುತ್ತದೆ. ಇದು ಒಂದು ಸ್ವಾಭಾವಿಕ ಸಾಮರಸ್ಯ. ಬ್ರಹ್ಮಾಂಡೀಯ ಊರ್ಜೆಯ ಜಾಗರಣೆ ನಿಮ್ಮ ದೇಹದ ಊರ್ಜೆಯನ್ನು ಎಚ್ಚರಗೊಳಿಸುತ್ತದೆ. ಇದರಿಂದ ವಾತದ ಚಲನೆ ಹೆಚ್ಚಾಗಿ ನಿಮಗೆ ಮೂತ್ರ ವಿಸರ್ಜನೆಯ ಇಚ್ಛೆಯಾಗುತ್ತದೆ. ಆದ್ದರಿಂದ ನೀವು ಕೇವಲ ಒಂದು ದೈಹಿಕ ಕ್ರಿಯೆ ಎಂದು ಭಾವಿಸುತ್ತಿರುವುದು ವಾಸ್ತವದಲ್ಲಿ ನಿಮ್ಮ ದೇಹವು ಬ್ರಹ್ಮಾಂಡೀಯ ಗಡಿಯಾರದೊಂದಿಗೆ ತಾಳ ಬೆರೆಸುತ್ತಿರುವುದಾಗಿದೆ. ನಿಮ್ಮ ದೇಹವು ನಿಮಗೆ ಹೇಳುತ್ತಿದೆ, ಹೊರಗೆ ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವುದು ನನ್ನ ಒಳಗೂ ನಡೆಯುತ್ತಿದೆ. ಇದು ಸ್ಥೂಲ ದೇಹ ಮತ್ತು ಸೂಕ್ಷ್ಮ ಬ್ರಹ್ಮಾಂಡದ ಏಕತೆಯ ಅದ್ಭುತ ಪುರಾವೆಯಾಗಿದೆ. ಆದ್ದರಿಂದ ಈಗ ಅತ್ಯಂತ ದೊಡ್ಡ ಪ್ರಶ್ನೆ, ಇದು ಇಷ್ಟೊಂದು ದೊಡ್ಡ ಸಂಕೇತವಾದರೆ ನಾವು ಏನು ಮಾಡಬೇಕು? ಈ ಅವಕಾಶದ ಲಾಭವನ್ನು ಹೇಗೆ ಪಡೆಯಬೇಕು? ಮುಂದಿನ ಬಾರಿ ನಿಮ್ಮ ನಿದ್ರೆ 3 ರಿಂದ 5 ನಡುವೆ ಮೂತ್ರಕ್ಕಾಗಿ ಒಡೆದಾಗ ಅದನ್ನು ಹೊರೆ ಅಥವಾ ತೊಂದರೆ ಎಂದು ಭಾವಿಸಬೇಡಿ. ಅದನ್ನು ಒಂದು ಅದೃಷ್ಟ ಎಂದು ಪರಿಗಣಿಸಿ. ಒಂದು ಅದೃಷ್ಟ ಯಾವುದೋ ಒಂದು ಕೋಟ್ಯಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ದೊರೆಯುತ್ತದೆ. ಮೊದಲು ಎದ್ದಾಗ ಮನಸ್ಸಿನಲ್ಲಿ ಕೋಪ ಅಥವಾ ಆಯಾಸವನ್ನು ತರಬೇಡಿ. ಬದಲಿಗೆ ಮನಸ್ಸಿನಲ್ಲೇ ಆ ಅದೃಶ್ಯ ಶಕ್ತಿಗೆ ಧನ್ಯವಾದ ಹೇಳಿ. ಯಾವುದು ನಿಮ್ಮನ್ನು ಈ ಅಮೃತ ವೇಳೆಯಲ್ಲಿ ಎಚ್ಚರಿಸಿದೆ? ಶಾಂತವಾಗಿ ಎದ್ದು ಟಾಯ್ಲೆಟ್ಗೆ ಹೋಗಿ. ಹಿಂತಿರುಗಿ ಬಂದ ನಂತರ ತಕ್ಷಣ ಹಾಸಿಗೆಗೆ ಹೋಗಿ ಮಲಗಲು ಪ್ರಯತ್ನಿಸಬೇಡಿ. ಇದೇ ತಪ್ಪು ನೀವು ಇದುವರೆಗೂ ಮಾಡುತ್ತಿದ್ದೀರಿ. ನಿಮ್ಮ ಕೈ, ಕಾಲು ಮತ್ತು ಬಾಯಿಯನ್ನು ತಂಪು ನೀರಿನಿಂದ ತೊಳೆದುಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಉಳಿದ ನಿದ್ರೆಯು ಓಡಿ ಹೋಗುತ್ತದೆ. ಮತ್ತೆ ನೀವು ತಾಜಾತನವನ್ನು ಅನುಭವಿಸುವಿರಿ. ಈಗ ಮನೆಯ ಯಾವುದಾದರೂ ಶಾಂತ ಕೋಣೆಯಲ್ಲಿ ಅಥವಾ ಪೂಜಾ ಮನೆಯಲ್ಲಿ ಅಥವಾ ಸಾಧ್ಯವಾದರೆ ತೆರೆದ ಗಾಳಿಯಲ್ಲಿ ಒಂದು ಆಸನವನ್ನು ಹಾಕಿಕೊಂಡು ಕುಳಿತುಕೊಳ್ಳಿ. ನಿಮಗೆ ಯಾವುದೇ ದೊಡ್ಡ ಪೂಜೆ ಅಥವಾ ಕರ್ಮಕಾಂಡ ಮಾಡಬೇಕಿಲ್ಲ. ಕೇವಲ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಬೆನ್ನು ಹುರಿಯನ್ನು ನೇರವಾಗಿ ಇರಿಸಿ ಮತ್ತು ಕೇವಲ ಬರುತ್ತಿರುವ ಮತ್ತು ಹೋಗುತ್ತಿರುವ ಉಸಿರುಗಳ ಮೇಲೆ ಗಮನ ಕೇಂದ್ರೀಕರಿಸಿ. ನೀವು ಒಳಗೆ ತೆಗೆದುಕೊಳ್ಳುತ್ತಿರುವ ಉಸಿರು ಯಾವುದೇ ಸಾಮಾನ್ಯ ಗಾಳಿಯಲ್ಲ ಎಂದು ಅನುಭವಿಸಿ. ಬದಲಿಗೆ ಅದು ಬ್ರಹ್ಮ ಮುಹೂರ್ತದ ದಿವ್ಯ ಪ್ರಾಣ ಊರ್ಜೆಯಾಗಿದ್ದು ನಿಮ್ಮ ಪ್ರತಿ ಕಣವನ್ನು ಪವಿತ್ರಗೊಳಿಸುತ್ತಿದೆ. ಮತ್ತು ನೀವು ಉಸಿರು ಬಿಡುತ್ತಿರುವಾಗ ನಿಮ್ಮ ಒಳಗಿನ ಎಲ್ಲಾ ನಕಾರಾತ್ಮಕತೆ, ಎಲ್ಲಾ ದೂಷಣೆಗಳು, ಎಲ್ಲಾ ಚಿಂತೆಗಳು ಹೊರಗೆ ಹೋಗುತ್ತಿರುವುದಾಗಿ ಭಾವಿಸಿ. ಕೆಲವು ಕ್ಷಣಗಳ ಕಾಲ ಈ ಮೌನದಲ್ಲಿ ಕುಳಿತುಕೊಳ್ಳಿ. ಈ ಸಮಯದಲ್ಲಿ ಬ್ರಹ್ಮಾಂಡವು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತದೆ. ನಿಮಗೆ ಕೇವಲ ಒಬ್ಬ ಶಾಂತ ಆಲಿಸುವವರು ಆಗಿರಬೇಕು. ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಆಲೋಚನೆಗಳು ಬಂದು ಹೋಗಬಹುದು. ನೀವು ತಿಂಗಳುಗಳಿಂದ ಹುಡುಕುತ್ತಿದ್ದ ಯಾವುದೋ ಪರಿಹಾರ ಸಿಗಬಹುದು. ಬಹುಶಃ ನಿಮಗೆ ಯಾವುದೋ ಪ್ರಿಯ ಜನರ ನೆನಪು ಬರಬಹುದು. ಯಾರಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲದ ಅಗತ್ಯವಿದೆ. ಬಹುಶಃ ನಿಮಗೆ ಒಳಗಿನಿಂದ ಒಂದು ಅಪಾರ ಶಾಂತಿಯ ಅನುಭವ ಆಗಬಹುದು. ಅಂತಹ ಶಾಂತಿ ಯಾವುದನ್ನು ನೀವು ಇದುವರೆಗೂ ಅನುಭವಿಸಿರಲಿಲ್ಲ. ನೀವು ಬಯಸಿದರೆ ನಿಮ್ಮ ಇಷ್ಟ ದೇವರ ಧ್ಯಾನ ಮಾಡಬಹುದು ಅಥವಾ ಓಂ ಮಂತ್ರವನ್ನು ನಿಧಾನವಾಗಿ ಜಪಿಸಬಹುದು. ಓಂ ಧ್ವನಿಯು
ಈ ಸಮಯದಲ್ಲಿ ಬ್ರಹ್ಮಾಂಡದ ಧ್ವನಿಯೊಂದಿಗೆ ಏಕರೂಪವಾಗುತ್ತದೆ ಮತ್ತು ನಿಮ್ಮ ಚೈತನ್ಯವನ್ನು ಅನೇಕ ಪಟ್ಟು ಮೇಲೆತ್ತುತ್ತದೆ. ನೀವು ನಿಮ್ಮ ಪಿತೃಗಳನ್ನು ನೆನಪಿಸಿಕೊಳ್ಳಬಹುದು. ಮನಸ್ಸಿನಲ್ಲೇ ಅವರಿಗೆ ಪ್ರಾರ್ಥಿಸಿ, ನನ್ನ ಪಿತೃಗಳೇ, ನಾನು ನಿಮಗೆ ಪ್ರಣಾಮ ಸಲ್ಲಿಸುತ್ತೇನೆ. ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ನಿಮ್ಮ ಕೃಪಾ ದೃಷ್ಟಿಯನ್ನು ಇರಿಸಿ. ನನ್ನಿಂದ ಯಾವುದೇ ತಪ್ಪಾದರೆ ನನ್ನನ್ನು ಕ್ಷಮಿಸಿ. ನಂಬಿಕೆ ಇಡಿ, ನಿಮ್ಮ ಈ ಸಣ್ಣ ಪ್ರಾರ್ಥನೆಯು ತಕ್ಷಣ ಅವರಿಗೆ ತಲುಪುತ್ತದೆ ಮತ್ತು ಅವರ ಆಶೀರ್ವಾದವು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಎಲ್ಲಾ ಸಂಕಟಗಳಿಂದ ರಕ್ಷಣೆ ಮಾಡುತ್ತದೆ. ಆರಂಭದಲ್ಲಿ ನಿಮ್ಮ ಮನಸ್ಸು ಓಡಾಡಬಹುದು, ನಿದ್ರೆ ಮತ್ತೆ ಕಾಡಬಹುದು, ಆದರೆ ಹತಾಶರಾಗಬೇಡಿ. ಕೇವಲ 5 ಅಥವಾ 10 ನಿಮಿಷಗಳಿಂದ ಆರಂಭಿಸಿ. ನಿಧಾನಕ್ಕೆ ನೀವು ಈ ಸಮಯದಲ್ಲಿ ಕುಳಿತುಕೊಳ್ಳಲು ಇಷ್ಟಪಡುತ್ತೀರಿ. ನಿಮ್ಮ ದೇಹ ಮತ್ತು ಮನಸ್ಸು ಸ್ವತಃ ಈ ದಿವ್ಯ ಭೇಟಿಗಾಗಿ ಉತ್ಸುಕವಾಗತೊಡಗುತ್ತವೆ. ಇದು ಒಂದು ಕ್ರಮೇಣ ಪ್ರಕ್ರಿಯೆ. ಇದು ನಿಮ್ಮ ಆತ್ಮದ ಬಾಯಾರಿಕೆಯಾಗಿದ್ದು ಈಗ ಎಚ್ಚರಗೊಂಡಿದೆ. ಪ್ರತಿ ರಾತ್ರಿಯೂ ನೀವು ಈ ನಿಯಮವನ್ನು ಪಾಲಿಸಿದಾಗ ನಿಮ್ಮ ಜೀವನದಲ್ಲಿ ಚಮತ್ಕಾರಿಕ ಬದಲಾವಣೆಗಳು ಬರುತ್ತಿರುವುದನ್ನು ನೀವು ಕಾಣುವಿರಿ. ನಿಮ್ಮ ಮುಖದಲ್ಲಿ ಒಂದು ವಿಶೇಷ ತೇಜಸ್ಸು ಬರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಚಿಂತೆಗಳು ಮತ್ತು ಭಯಗಳು ನಾಶವಾಗತೊಡಗುತ್ತವೆ. ನಿಮ್ಮ ನಿಂತು ಹೋದ ಕೆಲಸಗಳು ಸ್ವತಃ ನಡೆಯತೊಡಗುತ್ತವೆ. ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗಿ ಸಲಹೆ ಕೇಳತೊಡಗುತ್ತಾರೆ. ಮುಂದೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳ ಪೂರ್ವಾಭಾಸ ನಿಮಗೆ ಬರುತ್ತದೆ. ಇದು ಯಾವುದೇ ಅಂಧವಿಶ್ವಾಸವಲ್ಲ, ಇದು ಊರ್ಜೆಯ ವಿಜ್ಞಾನವಾಗಿದೆ. ನೀವು ಆ ಸಮಯದ ಸದುಪಯೋಗವನ್ನು ಕಲಿತುಕೊಂಡಿದ್ದೀರಿ. ಯಾವ ಸಮಯದಲ್ಲಿ ಬ್ರಹ್ಮಾಂಡವು ತನ್ನ ಎಲ್ಲಾ ಶಕ್ತಿಗಳನ್ನು ಚೆಲ್ಲುತ್ತಿರುತ್ತದೆ. ನೀವು ಆ ಖಜಾನೆಯ ಚಾವಿಯನ್ನು ಪಡೆದುಕೊಂಡಿದ್ದೀರಿ, ಯಾವುದನ್ನು ಜನರು ಜೀವಮಾನವಿಡೀ ಹುಡುಕುತ್ತಲೇ ಇರುತ್ತಾರೆ. ಯೋಚಿಸಿ, ಆ ದಿವ್ಯ ಶಕ್ತಿಯು ನಿಮಗೆ ಪ್ರತಿದಿನ ಒಂದು ಅವಕಾಶವನ್ನು ಕೊಡುತ್ತಿದೆ. ಪ್ರತಿದಿನ ನಿಮ್ಮ ಬಾಗಿಲಿಗೆ ಬಂದು ತಟ್ಟುತ್ತಿದೆ ಮತ್ತು ನೀವು ಅದನ್ನು ಕಡೆಗಣಿಸುತ್ತಿದ್ದೀರಿ. ಆದರೆ ಈ ರಹಸ್ಯವನ್ನು ತಿಳಿದ ನಂತರ ನೀವು ಹಾಗೆ ಮಾಡುವುದಿಲ್ಲ. ಈಗ ನೀವು ತಿಳಿಯುವಿರಿ, ನಿಮ್ಮ ನಿದ್ರೆಯು ಒಡೆಯುವುದು ಒಂದು ಸಮಸ್ಯೆ ಅಲ್ಲ, ಬದಲಿಗೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪರಿಹಾರವಾಗಿದೆ. ಇದು ಒಂದು ಸಂಕೇತ. ನೀವು ಸಾಮಾನ್ಯ ಮಾನವರಲ್ಲ. ನಿಮ್ಮ ಜೀವನದ ಉದ್ದೇಶ ಕೇವಲ ಊಟ, ಕುಡಿಯುವುದು, ಮಲಗುವುದು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಅಲ್ಲ. ನಿಮ್ಮ ಜೀವನಕ್ಕೆ ಒಂದು ಉನ್ನತ ಉದ್ದೇಶವಿದೆ, ಒಂದು ಆಧ್ಯಾತ್ಮಿಕ ಗುರಿ ಇದೆ ಮತ್ತು ಈಗ ಆ ಗುರಿಯ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ ಇಡುವ ಸಮಯ ಬಂದಿದೆ. ಈ ಘಟನೆಯಿಂದ ಹೆದರಬೇಡಿ, ಅದನ್ನು ಅಪ್ಪಿಕೊಳ್ಳಿ. ಇದು ಬ್ರಹ್ಮಾಂಡದ ಪ್ರೇಮ ಪತ್ರ. ಯಾವುದು ವಿಶೇಷವಾಗಿ ನಿಮಗಾಗಿ ಕಳುಹಿಸಲಾಗಿದೆ ಅದನ್ನು ತೆರೆಯಿರಿ, ಅದನ್ನು ಓದಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀವು ಕಾಣುವಿರಿ, ನಿಮ್ಮ ಜೀವನ ಮೊದಲಿನಂತೆ ಇರುವುದಿಲ್ಲ. ನೀವು ಒಳಗಿನಿಂದ ಶಾಂತ, ಹೊರಗಿನಿಂದ ಯಶಸ್ವಿ ಮತ್ತು ಆತ್ಮದಿಂದ ತೃಪ್ತರಾಗಿರುವಿರಿ. ಆದ್ದರಿಂದ ಮುಂದಿನ ಬಾರಿ ರಾತ್ರಿಯ ನಿಶಬ್ದದಲ್ಲಿ 3 ರಿಂದ 5 ನಡುವೆ ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಾಗ ಆಶ್ಚರ್ಯ ಪಡಬೇಡಿ. ಮುಗುಳು ನಗೆ ಮಾಡಿ ಮತ್ತು ಮನಸ್ಸಿನಲ್ಲೇ ಹೇಳಿ, ನನಗೆ ಗೊತ್ತು ಇದು ಯಾರ ಕರೆ, ನಾನು ಸಿದ್ಧನಿದ್ದೇನೆ. ಈ ಜ್ಞಾನ, ಈ ರಹಸ್ಯವನ್ನು ನಮ್ಮ ಪೂರ್ವಜರು ನಮಗೆ ಕೊಟ್ಟಿದ್ದಾರೆ. ಇದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಅಡಗಿರುವ ಖಜಾನೆಯಾಗಿದೆ. ಇಂದು ನಾವು ಆ ಖಜಾನೆಯಿಂದ ಒಂದು ಸಣ್ಣ ಮುತ್ತನ್ನು ತೆಗೆದು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇಂತಹ ಎಷ್ಟೋ ರಹಸ್ಯಗಳು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಂಪ್ರದಾಯಗಳಲ್ಲಿ ಅಡಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.